ರಾಜಧಾನಿ ಬೆಂಗಳೂರಿನಲ್ಲಿ ಹೀನ ಕೃತ್ಯ ಒಂದು ವರದಿಯಾಗ್ತಾ ಇದೆ. ಶ್ವಾನದ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಬೆಂಗಳೂರಿನಲ್ಲಿ ನಡೆದಿರುವಂತಹ ಹೀನ ಕೃತ್ಯ ಇದು. ಈ ಕುರಿತಂತೆ ವರ್ತೂರ್ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. 4ರಿಂದ ನಾಯಿ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಲಾಗಿದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಬೀದಿ ನಾಯಿ ಮೇಲೆ ಕಾಮುಕರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬೆಂಗಳೂರಿನ ಸರ್ಜಾಪುರ ರಸ್ತೆಯ ಕೊಡತಿಯಲ್ಲಿ ಈ ಘಟನೆಯಾಗಿರೋದು. ಈ ಘಟನೆಯನ್ನ ತಾವು ಪ್ರತ್ಯಕ್ಷವಾಗಿ ನೋಡಿರೋದಾಗಿ ದೂರುದಾರ ಮಹಿಳೆಯೊಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಕೇಸನ್ನು ಇದೀಗ ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ಗೆ ವರ್ಗಾವಣೆ ಮಾಡಲಾಗಿದೆ. ಇನ್ನು ಸಂತ್ರಸ್ತ ಶ್ವಾನ ಯಾವುದಿದೆ ಅದನ್ನ ಪತ್ತೆ ಹಚ್ಚಿ ಅದಕ್ಕೆ ಪೊಲೀಸರು ಚಿಕಿತ್ಸೆಯನ್ನ ಕೂಡ ಕೊಡಿಸಿದ್ದಾರೆ. ಇದರ ಜೊತೆಗೆ ನಾಯಿಯ ವಜೈನಾ ಸ್ವ್ಯಾಬ್ ಅನ್ನ ತೆಗೆದು ಕಲೆಕ್ಟ್ ಮಾಡಿಕೊಂಡು ಅದನ್ನ FSLಗೆ ಕೂಡ ರವಾನೆ ಮಾಡಿದ್ದಾರೆ. ಶ್ವಾನದ ಮೇಲೆ ಅಸಹಜ ಲೈಂಗಿಕ ಕ್ರಿಯೆಯನ್ನ ನಡೆಸಲಾಗಿದೆ. 4 ಬೀದಿ ನಾಯಿ ಮೇಲೆ ಈ ರೀತಿ ಅತ್ಯಾಚಾರ ಮಾಡಿರುವಂತಹ ಆರೋಪ ಕಳೆದ ತಿಂಗಳು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಪದೇ ಪದೇ ಇಂಥದ್ದೊಂದು ಘಟನೆಗಳು ವರದಿಯಾಗುವಂಥದ್ದನ್ನು ನಾವು ಗಮನಿಸ್ತೀವಿ. ನಾಯಿ ಮೇಲೆ, ಮೇಕೆ ಮೇಲೆ, ಹಸುವಿನ ಮೇಲೆಲ್ಲ ಲೈಂಗಿಕ ಕ್ರಿಯೆ ನಡೆಸುವಂಥದ್ದೆಲ್ಲ ನಾವು ಗಮನಿಸ್ತಾ ಇರ್ತೀವಿ. ಇನ್ನೆಷ್ಟರ ಮಟ್ಟಿಗೆ ಆ ಮನಸ್ಥಿತಿಗಳಿರುತ್ತೆ, ಅವ್ರು ಇನ್ನೆಷ್ಟು ಕಾಮ ಪಿಶಾಚಿಗಳಾಗಿರ್ತಾರೆ ಅನ್ನುವಂಥದ್ದನ್ನು ಊಹೆ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ. ಪ್ರಾಣಿಗಳ ಮೇಲೆ ಮತ್ತೆ ನಾಚಿಕೆ ಆಗಬೇಕು. ಅದೆಂಥ ದರಿದ್ರ ಜನ್ಮಗಳೋ ಇವೆಲ್ಲ. ಸದ್ಯ ಬೆಂಗಳೂರಲ್ಲಿ ಇಂಥದ್ದೊಂದು ಹೀನ ಕೃತ್ಯ ವರದಿಯಾಗಿರೋದು. ವರ್ತೂರ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಆ ದೂರುದಾರೆ ಮಹಿಳೆ ನಾನು ಇದನ್ನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿದ್ದಾರೆ. ಸದ್ಯ ಈ ಪ್ರಕರಣವನ್ನು ಬೆಳ್ಳಂದೂರು ಪೊಲೀಸ್ ಸ್ಟೇಷನ್ನಿಗೆ ಕೂಡ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಸಂತ್ರಸ್ತ ಶ್ವಾನವನ್ನು ಪತ್ತೆ ಹಚ್ಚಿ ಪೊಲೀಸರು ಚಿಕಿತ್ಸೆ ಕೊಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಈಗ ಈ ನಾಯಿ ಪ್ರಾಣಿ ದಯಾ ಸಂಘ ಹಾಗೆ ಈ ಪೆಟಾ ಇದೆಯಲ್ಲ, ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸು, ಇವರೆಲ್ಲ ಇವಾಗ ಧ್ವನಿ ಎತ್ತಬೇಕು. ಇಂಥ ಘಟನೆಗಳು ವರದಿಯಾದಂಥ ಸಂದರ್ಭದಲ್ಲಿ ಪ್ರಾಣಿಗಳ ಸಹಾಯಕ್ಕೆ ಬರೋದು, ಆ ತಪ್ಪಿತಸ್ಥರು ಯಾರಿರ್ತಾರೆ, ಆರೋಪಿಗಳು ಯಾರಿರ್ತಾರೆ ಅವ್ರಿಗೆ ಕಠಿಣ ಶಿಕ್ಷೆ ಕೊಡಿಸೋದು, ಇಂಥದ್ರ ಮೇಲೆಲ್ಲ ಬರಬೇಕು. ಇವರು ಇವಾಗ ಧ್ವನಿ ಎತ್ತಬೇಕು. ಘಟನೆಯನ್ನು ನೋಡಿರೋದಾಗಿ ದೂರುದಾರೆ ಮಹಿಳೆ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇದೀಗ ಆ ನಾಯಿಯ ವಜೈನಾ ಸ್ವ್ಯಾಬ್ ಕೂಡ ಕಲೆಕ್ಟ್ ಮಾಡಿ FSLಗೆ ಕಳಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೀದಿ ನಾಯಿ ಮೇಲೆ ಕಾಮುಕರು ಅಟ್ಟಹಾಸ ಮೆರೀತಾರೆ ಅಂತ ಹೇಳಿದ್ರೆ ಇವ್ರು ಇನ್ನೆಷ್ಟು ನಾಚಿಗೇಡಿನ ಜನ, ಇನ್ನೆಷ್ಟು ಬರ್ಗೆಟ್ಟೋಗಿರ್ತಾರೆ, ಇನ್ನೆಷ್ಟು ಅಸಹ್ಯ ಇವ್ರುಗಳ ಸರಿಯಾದಂಥ ಶಿಕ್ಷೆ ಆಗಬೇಕು. ಪೊಲೀಸರು ಆದಷ್ಟು ಬೇಗ ತನಿಖೆ ಮಾಡಿ ಇಂಥವ್ರನ್ನ, ಇವೊಂಥರ ಸಮಾಜಘಾತುಕ ಶಕ್ತಿಗಳೇ ಇವೆಲ್ಲ. ಪ್ರಾಣಿನೇ ಬಿಡಲ್ಲ ಅಂತಂದರೆ ಇನ್ಯಾರಾದರೂ ಒಂಟಿಯಾಗಿ ಓಡಾಡ್ತಿರುವಂತಹ ಮಹಿಳೆ ಮಕ್ಕಳು ಸಿಕ್ಬಿಟ್ರೆ ಏನು ಗತಿ ಅವ್ರದ್ದು? ಮೊದಲು ಹಿಡಿದು ಒಳಗಾಕ್ಬೇಕಿಂತ ರಾಕ್ಷಸರನ್ನ, ಕಾಮ ಪಿಶಾಚಿಗಳನ್ನು. ಏನು ದರಿದ್ರ ಜನಗಳಪ್ಪ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ, ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸುಚಿತ್ರ, ಅಸಹ್ಯದಲ್ಲಿ ಅಸಹ್ಯ ಅನ್ನುವಂತಹ ಘಟನೆ ವರದಿ ಆಗ್ತಾ ಇರೋದು. ಪದೇ ಪದೇ ಪ್ರಾಣಿಗಳ ಮೇಲೆಲ್ಲ ಈ ರೀತಿಯಾದಂತಹ ಘಟನೆಗಳಾಗ್ತಿರೋದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವರದಿ ಆಗ್ತಾ ಇದೆ. ಸದ್ಯ ಈ ಕೇಸಿನ ಬಗ್ಗೆ ಡೀಟೇಲ್ಸ್ ಏನಿದೆ? ಪೊಲೀಸರು ನಾಯಿಗೆ ಚಿಕಿತ್ಸೆ ಕೊಡಿಸಿದ್ದಾರೆ ಅನ್ನೋದು ಗೊತ್ತಾಯಿತು. ಈ ಆರೋಪಿಗಳನ್ನು ಹಿಡಿಯುವಂತ ಕಾರ್ಯಾಚರಣೆ ಹೆಂಗಾಗ್ತಾ ಇದೆ? ಖಂಡಿತ ಪ್ರಜ್ವಲ, ಏನು ವರ್ತೂರು ಪೊಲೀಸ್ ಠಾಣೆಯಲ್ಲಿ ಕಳೆದ ತಿಂಗಳು 14ನೇ ತಾರೀಕು ಈ ಒಂದು ಪ್ರಕರಣ ಬಯಲಿಗೆ ಬಂದಿರುವಂತದ್ದು. ನಾಯಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ ಮಹಿಳೆಯೊಬ್ಬಳು ವರ್ತೂರು ಪೊಲೀಸ್ ಠಾಣೆಯಲ್ಲಿ FIR ಅನ್ನ ಕೂಡ ದಾಖಲು ಮಾಡಿದ್ರು. ಸದ್ಯ ಆ ಒಂದು ಪ್ರಕರಣ ಇದೀಗ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ವರ್ಗಾವಣೆಯಾಗಿದೆ. ಸದ್ಯ ಬೆಳ್ಳಂದೂರು ಪೊಲೀಸರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯ ಈ ಒಂದು ನಾಯಿಯ ಮೇಲೆ 4 ಜನ ದುಷ್ಕರ್ಮಿಗಳು ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗ್ತಾ ಇದೆ. ಜೊತೆಗೆ ಮೈತ್ರಿ ಅಪಾರ್ಟ್ಮೆಂಟ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಈ ಬಗ್ಗೆ ಚರ್ಚೆ ಆಗಿತ್ತು. ಚಾಟ್ ಮೂಲಕ ಆ 4 ಜನ ವ್ಯಕ್ತಿಗಳು ನಾಯಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿ ಒಂದಷ್ಟು ವಿಷಯಗಳನ್ನ ಆ ಒಂದು ಗ್ರೂಪ್ ನಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಮಹಿಳೆ ಅವರು FIR ನಲ್ಲಿ ದೂರನ್ನ ಉಲ್ಲೇಖವನ್ನ ಮಾಡಿದ್ದಾಳೆ. ಸದ್ಯ ನಾಯಿಯನ್ನ ಹುಡುಕಿ ಪೊಲೀಸರು ಕೂಡ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಸದ್ಯ ನಾಯಿ ಗರ್ಭಿಣಿಯಾಗಿ 3 ಮರಿಗಳಿಗೆ ಜನ್ಮವನ್ನ ನೀಡಿತು. ಸದ್ಯ ಆ ಒಂದು ನಾಯಿ ಒಂದಷ್ಟು ಏನು ಅತ್ಯಾಚಾರ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಸದ್ಯ ಪೊಲೀಸರು FSLಗೆ ಕಳಿಸಿದ್ದಾರೆ. ಇನ್ನು FSL ಇಂದ ವರದಿ ಬಂದ ಬಳಿಕ ನಿಜವಾಗ್ಲೂ ಕೂಡ ಈ ಒಂದು ಲೈಂಗಿಕ ದೌರ್ಜನ್ಯ ನಡೆದಿತ್ತಾ ಅಂತ ಹೇಳಿ ತನಿಖೆ ವೇಳೆ ಬಯಲಾಗಬೇಕಾಗಿದೆ ಪ್ರಜ್ವಲ.
ರೈಟ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.